ಅನ್ಯಾಯದಿಂದ ಗಳಿಸಿದ್ದು ಅಸಡ್ಡಳಾಗಿ ಹೋಯಿತು. ಅರ್ಥ: ಈ ಗಾದೆ ಮಾತು ಹೇಳುವುದು ಅನ್ಯಾಯದ ಮಾರ್ಗದಲ್ಲಿ ಗಳಿಸಿದ ಸಂಪತ್ತು ಅಥವಾ ವಸ್ತುಗಳು ದೀರ್ಘಕಾಲ ಉಳಿಯುವುದಿಲ್ಲ ಎಂಬುದು. ಅಂದರೆ ಕದ್ದ ಅಥವಾ ಬಲವಂತವಾಗಿ ಪಡೆದ ಸೊತ್ತು ಕಳೆದು ಹೋಗುವುದು ಸುಲಭ. ಇದು ಒಂದು ರೀತಿಯಲ್ಲಿ ಧರ್ಮದ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಉದಾಹರಣೆ: ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಂದ ಹಣವನ್ನು ಕದ್ದಿದ್ದ. ಆದರೆ ಕೆಲವೇ ದಿನಗಳಲ್ಲಿ ಆ ಹಣವನ್ನು ಕಳೆದುಕೊಂಡ. ಈ ಘಟನೆಗೆ ಈ ಗಾದೆಯನ್ನು ಬಳಸಬಹುದು. ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಕ್ರಮವಾಗಿ ಹಣ ಗಳಿಸಿದ್ದ. ಆದರೆ ಒಂದು ದಿನ ಆತನ ದುಷ್ಕೃತ್ಯ ಬಯಲಾಯಿತು ಮತ್ತು ಅವನನ್ನು ಜೈಲಿಗೆ ಹಾಕಲಾಯಿತು. ಇದರ ಅರ್ಥವೇನು? ಕರ್ಮದ ಸಿದ್ಧಾಂತ. ಈ ಗಾದೆ ಕರ್ಮದ ಸಿದ್ಧಾಂತವನ್ನು ಪ್ರತಿಬಿಂಬಿಸುತ್ತದೆ. ಅಂದರೆ ನಾವು ಮಾಡುವ ಕೆಟ್ಟ ಕೆಲಸಕ್ಕೆ ನಾವೇ ಶಿಕ್ಷೆ ಅನುಭವಿಸಬೇಕು ಎಂಬುದು. ನೈತಿಕ ಮೌಲ್ಯಗಳು. ಈ ಗಾದೆ ನಮ್ಮಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವಂತೆ ಮಾಡುತ್ತದೆ. ಅನ್ಯಾಯ ಮಾಡುವುದು ತಪ್ಪು ಎಂಬುದನ್ನು ತಿಳಿಸುತ್ತದೆ. ಸಮಾಜದ ಸಮತೋಲನ. ಅನ್ಯಾಯದಿಂದ ಗಳಿಸಿದ ಸಂಪತ್ತು ಸಮಾಜದ ಸಮತೋಲನವನ್ನು ಹಾಳು ಮಾಡುತ್ತದೆ. ಈ ಗಾದೆ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ತೀರ್ಮಾನ: ಈ ಗಾದೆ ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ. ಅದು ನಾವು ಯಾವಾಗಲೂ ನೈತಿಕವಾಗಿ ಬದುಕಬೇಕು ಮತ್ತು ಅನ್ಯಾಯದ ಮಾರ್ಗವನ್ನು ಅನುಸರಿಸಬಾರದು.